ಇಲ್ಲಿ ಬಂದ್ರೆ ಮಲ್ನಾಡು ನೋಡ್ದಂಗೆ ಆಗುತ್ತೆ. ಇಂತಹ ಒಂದು ಸಮೃದ್ಧವಾದ ಕೃಷಿ ಭೂಮಿಯನ್ನ ಬಂಜರು ಭೂಮಿ ಅಂತೇಳಿ ಇವತ್ತಿನ ದುರ್ಯೋಧನ ಮನಸ್ಥಿತಿಯ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಇವರು ಭೂಸ್ವಾಧೀನ ಮಾಡಿಕೊಂಡು ದೊಡ್ಡ 34 ಭಾಗಗಳಷ್ಟು ದೊಡ್ಡ ವಿಸ್ತೀರ್ಣದ ಜಾಗವನ್ನು ಭೂಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡ್ತೀವಿ ಅಂತ ಹೋಗ್ತಿರುವಂತಹದ್ದು ಅದು ಜನ ವಿರೋಧಿ ಆದದ್ದು, ರೈತ ವಿರೋಧಿ ಆದದ್ದು, ಪ್ರಕೃತಿ ವಿರೋಧಿ ಆದದ್ದು. ಈಗ ಬೆಂಗಳೂರಿನ 50 ಕಿಲೋಮೀಟರ್ ಪಾಸನೆಯಲ್ಲಿ 50,000 ಲಕ್ಷ ಎಕರೆಗಳಿಂದ ಜಾಸ್ತಿ ಭೂಮಿಯಲ್ಲಿ ಲೇಔಟ್ಗಳು ಮಾಡಿದ್ದಾರೆ. ಮತ್ತೆ ಖಾಸಗಿಯವರು ಮಾಡಿದ್ದಾರೆ. ಅವರು ಕಡಿಮೆ ದುಡ್ಡಿನಲ್ಲಿ ಜನರಿಗೆ ಸೈಟ್ ಕೊಡುವಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಎಲ್ಲ ಯೋಜನೆಗಳು ಭ್ರಷ್ಟಾಚಾರದಿಂದ ತುಂಬಿವೆ. ಇವತ್ತು ನಮ್ಮದೇ ಊರಿನಲ್ಲಿ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಆಗಿರುವಂತಹ ಸಾವಿರಾರು ಸೈಟ್ಗಳು ಇವತ್ತು ಅಲ್ಲಿ ಕಳೆದ 20-25 ವರ್ಷದಿಂದ ಆಗಿದ್ರು ಬಹುತೇಕವಾಗಿ ಖಾಲಿ ಬಿದ್ದಿವೆ. ಹಂತದಲ್ಲಿ ಇವರು ಅದರ 4% ದೊಡ್ಡದಾದ ಜಾಗದಲ್ಲಿ ಸೈಟ್ ಮಾಡ್ತೀವಿ ಅಂತ ಹೋಗುವಂತಹದ್ದು ಇದು ಕೇವಲ ಹಣದಾಹ ಇರುವಂತಹದ್ದು ಮತ್ತು ಇಲ್ಲಿರುವಂತಹ ರೈತರನ್ನ ಒಕ್ಕಲೆಬ್ಬಿಸಿ ನಾಶ ಮಾಡುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಒಬ್ಬ ಶಾಸಕರಾಗಿದ್ರೇನೋ ಮಂತ್ರಿ ಆಗಿದ್ರೇನೋ ನಾವು ಕೇಳೋದು ಬೇಕಾಗಿರಲಿಲ್ಲ. ಇವತ್ತು ಅವರು ಮುಖ್ಯಮಂತ್ರಿ ಹೆಚ್ಚಿನ ಜವಾಬ್ದಾರಿಯಿಂದ, ಹೆಚ್ಚಿನ ಘನತೆಯಿಂದ, ಹೆಚ್ಚು ಜನಪರವಾಗಿ ಯೋಚನೆ ಮಾಡಬೇಕು. ಅದು ಅವರ ಜವಾಬ್ದಾರಿ. ಅವರು ಕೇವಲ ಕಾಂಗ್ರೆಸ್ ಪಕ್ಷದ ಅಥವಾ ಯಾವುದೋ ಪುಡಾರಿಗಳ ಮುಖ್ಯಮಂತ್ರಿ ಅಲ್ಲ. ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಜವಾಬ್ದಾರಿನ ನಿರ್ವಹಿಸಬೇಕು. ಇದೇ ಸಂದರ್ಭದಲ್ಲಿ ಇದು ಕೇವಲ ಯಾರು ಕಾಂಗ್ರೆಸ್ ವಿರುದ್ಧವಾಗಿರುವಂತವರು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿರುವಂತವರು ಮಾಡ್ತಿರುವಂತಹ ಹೋರಾಟ ಅಲ್ಲ. ಹಲವಾರು ರೈತ ಸಂಘಟನೆಗಳು ಬಂದಿದೆ, ಬೇರೆ ವಿರೋಧ ಸಂಘಟನೆಗಳು ಬಂದಿದ್ದಾರೆ, ಬೇರೆ ಪಕ್ಷದವರು. ನಾವು ಬಂದು ಹೋದ್ಮೇಲೆ ಒಂದು ಸ್ವಲ್ಪ ಬಿಜೆಪಿಯವರು ಬಂದಿದ್ದಾರೆ, JDS ಅವರು ಮೊದಲಿಂದ ಈ ಭಾಗದಲ್ಲಿ ಹೋರಾಟ ಮಾಡ್ತಾ ಇದ್ರು. ಇವತ್ತು ಮೈಸೂರಿನಿಂದ, ಹಾಸನದಿಂದ, ಚಾಮರಾಜನಗರದಿಂದ ರೈತ ಹೋರಾಟಗಾರರು ಬಂದಿದ್ದಾರೆ. ಹೀಗೆ 10 ಸಂಘಟನೆಗಳು, ಜನರು ಮಾತಾಡ್ತಿದ್ದಾರೆ. ಸ್ವತಃ ಡಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಇವತ್ತಿನ ರಾಜ್ಯ ಘಟಕದ ಅಧ್ಯಕ್ಷ ಅವರೇ ಹೇಳಿದ್ದಾರೆ, KPCC ಅಧ್ಯಕ್ಷ, ರೈತರ ವಿರೋಧ ಇದ್ರೆ ನಾವು ಇದನ್ನು ಮಾಡೋದಿಲ್ಲ ಅಂತ. ಇದು ದಯವಿಟ್ಟು ಇದು ರೈತರ ವಿರೋಧ ಅಷ್ಟೇ ಅಲ್ಲ, ಇದು ಜನವಿರೋಧಿ ಆದದ್ದು, ಪ್ರಕೃತಿ ವಿರೋಧಿ ಆದದ್ದು. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿವೆ, 16,000 ಸಂಖ್ಯೆಯಲ್ಲಿ ಮಾವಿನ ಮರಗಳಿವೆ. ಎಲ್ಲೋ ಖಾಲಿ ಇರುವಂತಹ ಜಾಗ ಒಂದು 2%, 3% ಸಹ ಇಲ್ಲ. ಇನ್ನು ಇವರಿಗೆ ನಿಜವಾಗ್ಲೂ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ 3 ಹಂತದ ನೀರಿನ ಶುದ್ಧೀಕರಣ ಮಾಡಿ ಅದು ಸುವರ್ಣಾವತಿ ಮತ್ತು ವೃಷಭಾವತಿ ನದಿಯಲ್ಲಿ ನೀರನ್ನು ಹರಿಸಿದ್ರೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೂ ಸಹ ಇದು ಹೆಚ್ಚಿನ ನೀರಾವರಿ ಆಗುತ್ತೆ. ಅಂತಹ ಒಂದು ಜನೋಪಯೋಗಿ ಜನೋಪಕಾರಿ ಕೆಲಸವನ್ನು ಮಾಡಬೇಕು ಹೊರತು ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿಬಾರ್ದು. ಯಾವುದೋ ಕಾರಣಕ್ಕಾಗಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೋ ಇನ್ನೊಂದು ಆಗಿದ್ದಾಗಲೋ ಅಥವಾ ಸ್ವತಃ ಕುಮಾರಸ್ವಾಮಿ ಅವರೇ ಇದನ್ನು ಯೋಜನೆಯನ್ನು ಚಾಲೂ ಮಾಡಿದ್ರು ಇವತ್ತು ಜನ ವಿರೋಧ ಇರೋದ್ರಿಂದಾಗಿ ಇದನ್ನು ನಿಲ್ಲಿಸಬೇಕು. ಇದು ನಾನು ಆಗಲೇ ಹೇಳಿದಂಗೆ ಪ್ರಕೃತಿ ವಿರೋಧಿ ಆದದ್ದು. ಇದೇ ಸಂದರ್ಭದಲ್ಲಿ ನಾಳೆ ಇಲ್ಲಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಬರಲಿ. ನನ್ನ ಪ್ರಕಾರ ಕುಮಾರಸ್ವಾಮಿ ಅವರು ಇನ್ನೊಂದು ಮಾಡಬೇಕಾಗಿತ್ತು, ನೇರವಾಗಿ ಅವರು ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು. 4 ಜನ ಕರ್ಕೊಂಡು ಹೋಗಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀನಿ ಅನ್ನೋದನ್ನ ಹೇಳಿ ಅವರು ವಿಧಾನಸೌಧಕ್ಕೆ ನಾಳೆ ಇಲ್ಲಿ ಬಂದಾಗ ಅಕಸ್ಮಾತ್ ಇಲ್ಲಿ ಡಿ ಕೆ ಶಿವಕುಮಾರ್ ಬರಲಿಲ್ಲ ಅಂದ್ರೆ ಅವ್ರನ್ನ ಅಲ್ಲಿ ಕರೆದಿದ್ರು, ಇವ್ರನ್ನ ಅಲ್ಲಿ ಕರೆದಿದ್ರು, ಇವರು ಅವ್ರನ್ನ ಇಲ್ಲಿ ಕರೀತಿದ್ದಾರೆ. ಅದ್ರ ಬದಲಿಗೆ ನಾಳೆ ಇಲ್ಲಿ ಸಭೆ ಆದ್ಮೇಲೆ ಸ್ವತಃ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಹೋಗಿ ಕೈ ಮುಗಿದು, ನೋಡಪ್ಪ ಡಿ ಕೆ ಶಿವಕುಮಾರ್, ನಾನು ನೀನು ಒಂದು ಸಂದರ್ಭದಲ್ಲಿ ಜೋಡಿಸಿದ ತರ ಇದ್ವಿ, ನಾನು ಹೋಗಿ ನೋಡಿ ಬಂದಿದ್ದೀನಿ, ನೀನು ಹೋಗಿ ನೋಡಿ ಬಂದಿದ್ದೀವಿ, ಅಲ್ಲಿ ಬಂಜರು ಭೂಮಿ ಇಲ್ಲ, ಸಮೃದ್ಧವಾದ ಕೃಷಿ ಭೂಮಿ ಇದೆ, ರೈತರು ಬದುಕ್ತಾ ಇದ್ದಾರೆ. ಹಾಗಾಗಿ ಇದು ಒಳ್ಳೆಯ ಯೋಜನೆ ಅಲ್ಲ, ನನ್ನ ಕೈ ಮುಗಿತೀನಿ, ಇದು ಒಳ್ಳೆಯ ಯೋಜನೆ ಅಲ್ಲ, ಕೈ ಬಿಟ್ಬಿಡು ಇದನ್ನ ಅಂತ ಅಷ್ಟು ಮಾತು ಹೇಳಿ, ಅಷ್ಟೇ ಹೇಳಿ ಬಂದು ಜನಕ್ಕೆ ತಾನು ಡಿ ಕೆ ಶಿವಕುಮಾರ್ ಹತ್ರ ಏನ್ ಹೇಳಿದೆ ಅಂತ ಹೇಳಿದ್ರೆ ಸಾಕು, ಈ ಕುಮಾರಸ್ವಾಮಿ ಅವರ ಹವಾನೇ ಬೇರೆ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ನೈತಿಕ ಒತ್ತಡ ಹೇರಬೇಕು ಇವತ್ತು ಈ ಸಂದರ್ಭದಲ್ಲಿ. ಅದು ಬಿಟ್ಟು ರಾಜಕೀಯವಾಗಿ ನಮ್ಮ ಜಮೀನಿದೆ, ನಿಮ್ಮ ಜಮೀನಿದೆ ಅನ್ನೋದ್ರಿಂದ ಏನಂತ ದೊಡ್ಡ ಉಪಯೋಗ ಇಲ್ಲ. ಹಾಗಾಗಿ ನಾನು ಕುಮಾರಸ್ವಾಮಿ ಅವರು ಹೋಗ್ಬೇಕು, ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಬರ್ಲಿ, ಏನು ಅವಮಾನ ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಏನೂ ಇಲ್ಲ, 10 ಸೆಂಟೆನ್ಸ್ ಕೈ ಮುಗಿದು ನೀನು ಹೇಳ್ತಿರೋದ್ರಲ್ಲಿ ಸುಳ್ಳಿದೆ, ಬಂಜರು ಭೂಮಿ ಅಲ್ಲ, ಅಲ್ಲಿ ಯಾರು ರೈತರು ಕೊಡಬೇಕು ಅಂತಿಲ್ಲ, ಅಕಸ್ಮಾತ್ ಕೊಡಬೇಕು ಅಂತಿಲ್ಲ ಸಣ್ಣ ಪುಟ್ಟದಾಗ 200-300 ಎಕರೆನಲ್ಲೋ 4-5 ಕಡೆ ಬೇಕಾದ್ರೆ ಮಾಡಿ, ಮಿಕ್ಕಿದ ರೈತರನ್ನ ಬಲವಂತವಾಗಿ ಕದಿಬೇಡಿ, ಅವ್ರ ಹತ್ರ ಭೂ ಕಬಳಿಕೆ ಮಾಡಬೇಡಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ ಹೇಳಬೇಕು ಅಂತ ನಾನು ಹೇಳ್ಕೊಳ್ತೀನಿ.